ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಒಂದು ಪರಿಹಾರ. ನೀವು ಜಮೀನಿಗೋಸ್ಕರ ಓಡಾಡ್ತಾ ಇದ್ದರೆ ಅಥವಾ ಜಮೀನಿನ ಸಮಸ್ಯೆಗಳಿದ್ದರೆ, ಸೈಟ್ ತಗೊಳ್ಬೇಕು, ಸೈಟ್ ಇದೆ, ಮನೆ ಕಟ್ಟಬೇಕು ಅಥವಾ ಸ್ವಂತವಾಗಿ ನಾವು ಮನೆಯನ್ನು ಕಟ್ಟಬೇಕು, ಪ್ರಾಪರ್ಟಿಯನ್ನು ತಗೊಳ್ಬೇಕು, ಆಸ್ತಿಗಳನ್ನು ಪಡ್ಕೊಳ್ಬೇಕು, ಇನ್ನೂ ನಮಗೆ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತ ಆಸೆ ಇರುತ್ತಲ್ವ. ಭೂಮಿಗೆ ಸಂಬಂಧಪಟ್ಟಂಥದ್ದು, ಭೂಮಿ ಅಂದರೆ ಚಿನ್ನಕ್ಕಿಂತ ಎಷ್ಟೋ ಪಟ್ಟು ಬೆಲೆ ಬಾಳುವಂಥದ್ದು. ಒಂದು ಅಷ್ಟು ಅಗಲ ಭೂಮಿಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ಕೆಲವೊಬ್ಬರಿಗೆ ಜಾಸ್ತಿ ಕಷ್ಟ ಆಗುತ್ತೆ. ಏಕೆಂದರೆ ಅವ್ರಿಗೆ ದೋಷಗಳಿರೋದ್ರಿಂದನೋ ಮತ್ತೊಂದು ಏನೋ ತಗೊಳ್ಳೋದಕ್ಕೆ ಆಗೋದಿಲ್ಲ, ಏನು ಮಾಡಬೇಕೋ ಗೊತ್ತಾಗ್ತಾ ಇರೋದಿಲ್ಲ. ನಾವು ಎಲ್ಲ ರೀತಿಯ ದೋಷ ಪರಿಹಾರಗಳನ್ನು ಮಾಡ್ಕೊಂಡಿದ್ದೀವಿ, ಆದರೂ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ನೋಡಿ. ಅವರುಗಳು ಇದನ್ನು ಮುಖ್ಯವಾಗಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ತುಂಬ ಜನಕ್ಕೆ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ, ಬಾಡಿಗೆ ಕಟ್ಟೋದಕ್ಕಾಗೋದಿಲ್ಲ, ಸ್ವಂತವಾಗಿ ಇರಬೇಕು ಅಂದರೂ ನಮಗೆ ಇಲ್ಲ, ಯಾವ ರೀತಿ ಅಂತಂದ್ಕೊಂಡು ಇರ್ತಾರೆ ನೋಡಿ. ಅವರುಗಳಿಗೆ ಈ ಒಂದು ಪರಿಹಾರ, ದಾಸವಾಳ ಅಂದ ತಕ್ಷಣ ಎಷ್ಟೊಂದು ಪರಿಹಾರಗಳಿಗೆ ಒಂದು ರಾಮಬಾಣ ಅಂತ ಹೇಳಬಹುದು. ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಮುಖ್ಯವಾಗಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡ್ಕೊಂಡ್ಬಿಟ್ರೆ ಸಾಕು. ನಾವು ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತುಳಸಿ ಗಿಡ ಯಾವ ಥರ ಮುಖ್ಯವಾಗಿ ನೆಟ್ಟಿರ್ತೀವೋ ಅದೇ ಥರನೇ ದಾಸವಾಳದ ಗಿಡ ಕೂಡ ಇರುತ್ತೆ. ಯಾರ ಮನೆ ಹತ್ರ ದಾಸವಾಳದ ಗಿಡ ಇರುತ್ತೋ ಅವ್ರ ಮನೆಯಲ್ಲಿ ನೆಗೆಟಿವು ಇರೋದಿಲ್ಲ, ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ, ದೇವತೆಗಳು ಆ ಮನೆ ಹತ್ರ ಓಡಾಡ್ತಾರೆ ಅನ್ನೋದು ಒಂದು ದೊಡ್ಡ ನಂಬಿಕೆ. ಏಕೆಂದರೆ ಕೆಟ್ಟ ಶಕ್ತಿಗಳು ಆ ಜಾಗದಲ್ಲಿ ಸುಳಿಯೋದಿಲ್ಲ. ಯಾವ ಜಾಗದಲ್ಲಿ ದಾಸವಾಳದ ಗಿಡ ಇರುತ್ತೋ ಆ ಜಾಗದಲ್ಲಿ. ಅದಕ್ಕೆ ಎಲ್ರಿಗೂ ಕೂಡ ದಾಸವಾಳದ ಗಿಡ ನೆಟ್ಟಿ ಆ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು. ನಮಗೆ ಇದು ಸೌಂದರ್ಯವರ್ಧಕವೂ ಕೂಡ ಹೌದು. ಏಕೆಂದರೆ ಸೌಂದರ್ಯಕ್ಕೆ ಅಂತ ಕೂಡ, ಆರೋಗ್ಯಕ್ಕೂ ಇದೇ ಥರ ನಾವು ಬಳಸ್ಕೊಳ್ತೀವಿ, ಹಾಗೂ ಆಧ್ಯಾತ್ಮಿಕವಾಗಿಯೂ ಕೂಡ. ಲಕ್ಷ್ಮೀದೇವಿ, ಭೂದೇವಿ ಇಬ್ಬರೂ ನೆಲೆಸಿರುವಂಥದ್ದು. ದುಡ್ಡಿಗಾಗಿ ಸಮಸ್ಯೆಯನ್ನು ಪಡ್ತಾ ಇದ್ದೀವಿ, ಯಾವುದೋ ಒಂದು ಪ್ರಯತ್ನದಲ್ಲಿದ್ದೀವಿ, ನಮಗೀಗ ಜಮೀನು ಮಾರಾಟ ಆದರೆ ನಮಗಿಷ್ಟು ಲಕ್ಷಗಳು, ಕೋಟಿಗಳು ಬರುತ್ತೆ, ಮಕ್ಕಳಿಗೆ ಮದುವೆ ಮಾಡ್ಬೋದು, ಮನೆ ಕಟ್ಬೋದು, ಸೆಟ್ಲ್ ಆಗ್ಬೋದು, ಈ ಥರ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ. ಆ ಥರ ನಿಮಗೆ ಅದು ಸಮಸ್ಯೆ ಕಾಡ್ತಾ ಇದ್ದರೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಇನ್ನೂ ನಮಗೆ ಯಾವುದು ಪ್ರಾಪರ್ಟಿ, ಮನೆ ಏನೂ ಇಲ್ಲ, ಯಾವುದೋ ದುಡ್ಡು ಬಂದರೆ ಏನೋ ಒಂದು ಮಾಡಿಕೊಂಡ್ರೆ ಸಾಕಪ್ಪ ನಮಗೆ ಅಂತ ಹೇಳುವಂಥವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಇವರೇ ಮಾಡಬೇಕು ಅಂತೇನೂ ಇಲ್ಲ, ಯಾರು ಬೇಕಾದರೂ ಮಾಡಿಕೊಂಡ್ರು ಸಾಕು. ಇದನ್ನು ತುಂಬ ಸಿಂಪಲ್ ರೆಮಿಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಮ್ಮ ಮನೆ ಹತ್ರ ಇದ್ರೂ ಮಾಡ್ಕೊಳ್ಬಹುದು, ಅಥವಾ ನಿಮಗೆ ಗೊತ್ತಿರುವಂಥವರ ಮನೆಗಳ ಹತ್ರ, ಇಲ್ಲಾಂದರೆ ರಸ್ತೆಗಳ ಬಳಿ ಎಲ್ಲಿದ್ದರೂ ಕೂಡ ಮಾಡ್ಕೊಳ್ಬಹುದು. ನಾವು ಇದೇ ಜಾಗದಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ, ಅಷ್ಟು ಸಿಂಪಲ್ಲಾಗಿರುವಂಥ ರೆಮಿಡಿಯನ್ನು ತಿಳಿಸ್ತೀನಿ. ಯಾಕಂದರೆ ದಾಸವಾಳದ ಗಿಡ ಅಂದ ತಕ್ಷಣ ಮಹಾಲಕ್ಷ್ಮಿ, ಭೂದೇವಿ ಇಬ್ಬರು ನೆಲೆಸಿರುವಂಥದ್ದು. ನಮಗೆ ಮಹಾಲಕ್ಷ್ಮಿ ಅಂದ ತಕ್ಷಣ ಆರೋಗ್ಯ, ಸಿರಿ, ಸಂಪತ್ತು ಎಲ್ಲವನ್ನು ಆ ತಾಯಿ ಕೊಟ್ಟು ಕಾಪಾಡುವಂಥದ್ದು. ಭೂದೇವಿ ಅಂದರೆ ಒಂದಷ್ಟಾಗಲ್ಲ ಭೂಮಿ ಬೇಕು ಅಂತ ನಾವು ಬಯಸ್ತೀವಲ್ವ, ನಮಗೆ ಆ ತಾಯಿ ಆಶೀರ್ವಾದ ಮಾಡುವಂಥದ್ದು. ಅದಕ್ಕೆ ನೀವು ಈ ಗಿಡ ಕಾಣಿಸ್ದಾಗ ಸ್ವಲ್ಪ ಜೀರಿಗೆಯನ್ನು ತಗೊಂಡೋಗಿ, ನಿಮ್ಮ ಮನೆಯಿಂದನೇ ಕೈಯಲ್ಲಿ ಒಂದಿಷ್ಟನ್ನು ತಗೊಂಡು, ಚಿಕ್ಕ ಪೊಟ್ಟಣ ಕಟ್ಕೊಳ್ತೀರ ಅಥವಾ ನಿಮ್ಮ ಮನೆಯ ಹತ್ತಿರನೇ ಇದ್ದರೆ ಇದನ್ನು ಜೀರಿಗೆಯನ್ನು ನೀವು ಕೈಯಲ್ಲಿ ಇಟ್ಕೊಂಡಿದ್ದೆ ಮೊದಲು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಹತ್ತಿರನೇ ಇದ್ದರೆ ಒಂದು ಚೊಂಬು ತುಂಬ ನೀರನ್ನು ತುಂಬಿಸ್ಕೊಂಡು ಹಾಕಿ ಗಿಡದ ಬುಡಕ್ಕೆ ಹಾಕಿಬಿಟ್ಟು ಗಿಡವನ್ನು 3 ಸರಿ ಮುಟ್ಟಬೇಕು. ಈ ಥರ ಮುಟ್ಟಿದಾಗ ನಮಗೆ ಅರ್ಧಕ್ಕಷ್ಟು ಈ ದೋಷಗಳು ಅನ್ನೋದು ಇರುತ್ತಲ್ವ, ಆ ದೋಷಗಳು, ಜಾತಕ ದೋಷಗಳು ನಿವಾರಣೆ ಆಗಿಬಿಡುತ್ತೆ. ಅರ್ಧಕ್ಕರ್ಧ ನಮಗೆ ಅದರಿಂದ ಸಮಸ್ಯೆಗಳು ಏನು ಬರ್ತಾ ಇರುತ್ತೆ, ಒದ್ದಾಡ್ತಾ ಇರ್ತೀವಿ ನೋಡಿ, ಎಲ್ಲವೂ ಹೋಗ್ಬಿಡುತ್ತೆ.
ಒಂದು ಚೊಂಬು ತುಂಬ ನೀರನ್ನು ತುಂಬಿಸ್ಕೊಂಡು, ನೀವು ನಿಮ್ಮ ಮನೆಯ ಹತ್ರ ಇದ್ದರೂ ಕೂಡ ಪರವಾಗಿಲ್ಲ ಹಾಕಬಹುದು. ನೀರನ್ನು ನೀವು ಕೈಯಲ್ಲಿ ಇಟ್ಕೊಂಡಿರ್ತೀರ, ಜೀರಿಗೆಯನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ಕೇಳ್ಕೊಳ್ಬೇಕು ಸ್ನೇಹಿತರೆ. ನೀರನ್ನು ಹಾಕುವಾಗ ಓಂ ಶ್ರೀ ಮಾತ್ರೆ ನಮಃ, ಓಂ ಶ್ರೀ ಮಾತ್ರೆ ನಮಃ ಅಂತಂದ್ಬಿಟ್ಟು 11 ಅಥವಾ 21 ಬಾರಿ ಹೇಳ್ಕೊಳ್ಳಿ. ಯಾಕಂದರೆ ಮಹಾಲಕ್ಷ್ಮಿ ಹಾಗೂ ಭೂದೇವಿ ಇಬ್ಬರೂ ಇರುವಂಥದ್ದು. ಈ ಥರ ನಾವು ಕೇಳ್ಕೊಂಡಾಗ ಕೋರಿಕೆಗಳು ಬೇಗ ನೆರವೇರುತ್ತೆ. ಅಮ್ಮ, ನಾವು ಈ ರೀತಿ ಏನಕ್ಕೋ ಒಂದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ, ನಮ್ಮ ಜಮೀನನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಅಥವಾ ನಮಗೆ ಆ ಪ್ರಾಪರ್ಟಿಯಿಂದ ತುಂಬಾ ಒಂದು ವ್ಯವಸಾಯ ಮಾಡಬೇಕು, ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಏನೋ ಒಂದು ಮಾಡ್ತಾಯಿದ್ದೀವಿ, ಅದು ಇನ್ನೂ ಚೆನ್ನಾಗಿ ಆಗಬೇಕು, ಸೈಟ್ ತಗೊಂಡಿದ್ದೀವಿ, ಮನೆಯನ್ನು ಬೇಗ ಕಟ್ಟಿಬಿಡಬೇಕು, ಕಟ್ಟಿ ಮುಗಿಸಿ ಆ ಮನೆಯಲ್ಲಿ ಖುಷಿಯಾಗಿ ಇರಬೇಕು. ಈ ಥರ ನಾವು ಒಂದೊಂದೇ ಒಂದು ಕೋರಿಕೆ ಅಥವಾ ಸಮಸ್ಯೆ ಇರುತ್ತಲ್ವ, ಅದನ್ನು ಹೇಳಿಕೊಂಡು ನಾವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ಆ ಗಿಡಕ್ಕೆ ಇದನ್ನು ನೀರನ್ನು ಹಾಕಿ ಆ ಜೀರಿಗೆಯನ್ನು ಹಾಕಬೇಕು. ನೀವು ಮೊದಲೇ ಈ ಗಿಡವನ್ನು, ದಾಸವಾಳದ ಗಿಡವನ್ನು ಮುಟ್ಕೊಂಡಿರಬೇಕು 3 ಸಾರಿ. ನಾವು ಆ ಮುಟ್ಟಿದಾಗ ತುಂಬಾ ನಮಗಿರುವ ಸಮಸ್ಯೆ ದೋಷಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ಅಷ್ಟು ಶಕ್ತಿ ಹೊಂದಿರುವಂಥ ಗಿಡ. ನಾವು ಒಂದು ದಾಸವಾಳದ ಗಿಡ ಅಂದ ತಕ್ಷಣ ಸರಳವಾಗಿ ನೋಡಿಬಿಡ್ತೀವಿ, ಇಲ್ಲ ತುಂಬಾ ಆಶೀರ್ವಾದ ಕೊಡುತ್ತೆ ಸ್ನೇಹಿತರೆ. ಈ ಗಿಡವನ್ನು ನಮಗೆ ನಾವೇ ಕಣ್ಣಾರ ಅಕಸ್ಮಾತ್ ನೋಡಿದಾಗ ಅದರ ಪ್ರಭಾವ ತುಂಬ ಚೆನ್ನಾಗಾಗುತ್ತೆ. ಯಾವಾಗಲೂ ಯಾರ ಮನೆ ಹತ್ರ ಇರುತ್ತೋ ಅವ್ರ ಮನೆಯಲ್ಲಿ ದೈವಿಕ ಶಕ್ತಿ ಜಾಸ್ತಿ ಇರುತ್ತೆ. ಇದು ನೀವು ಅಬ್ಸರ್ವ್ ಮಾಡಿರಬಹುದು. ಈ ಗಿಡವನ್ನು ಇಟ್ಕೊಂಡಿರೋರ ಮನೆ ಹತ್ರ ಕಷ್ಟ ಸುಖ ಅನ್ನೋದು ಯಾವಾಗಲೂ ಬರುವಂಥದ್ದೇ. ನಮಗೆ ಅದಕ್ಕೆ ಓಡಾಡುವಷ್ಟು ಶಕ್ತಿಯನ್ನು ಕೊಡುತ್ತೆ, ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂತೆ ಮಾಡುತ್ತೆ. ಓಂ ಶ್ರೀ ಮಾತ್ರೆ ನಮಃ ಅಂತ ಹೇಳ್ಕೊಳ್ತೀರಲ್ವ, ಹೇಳ್ಕೊಂಡು ನೀರನ್ನು ಹಾಕಿ ಆ ಜೀರಿಗೆ ಕೈಯಲ್ಲಿ ಇಟ್ಕೊಂಡಿರ್ತೀರಲ್ವ, 1 ಸ್ಪೂನಷ್ಟು ತಗೊಂಡ್ರೆ ಸಾಕು, ಇಲ್ಲಾಂದರೆ ಸ್ವಲ್ಪ ತಗೊಂಡ್ರೂ ಸಾಕು. ತಗೊಂಡು ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಂಡಿರ್ತೀರ, ಹಾಕಿಬಿಟ್ಟು ವಾಪಸ್ ಬಂದುಬಿಡಿ, ಇಷ್ಟೇ ಸುಲಭವಾಗಿ.